ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಿರೋದು. ಇದು ನಿಮಗೆ ಊಟಿ ಗುಂಡ್ಲುಪೇಟೆ ಮತ್ತು ಮೈಸೂರು ನ್ಯಾಷನಲ್ ಹೈವೇ ಏನಿದೆ ಆ ಹೈವೇ ಟಚ್ಗಾದಂಗೆ 5.5 ಎಕರೆ ಜಾಗ ಒಂದು ಮಾರಾಟಕ್ಕೆ ಬಂದಿದೆ. ನೋಡಿ ಇದೇನು ತೋರಿಸ್ತಾ ಇದ್ದೀನಿ, ಇದೇ ಜಾಗ ಮಾರಾಟಕ್ಕೆ ಇರೋದು 5 ಎಕರೆ. ನೋಡಿ ಅಲ್ಲಿ ಬಸ್ ಏನು ಓಡಾಡ್ತಾ ಇದೆ, ಟಿಪ್ಪರೆಲ್ಲ ಓಡಾಡ್ತಾ ಇದೆಯಲ್ಲ, ಅದೇ ನಿಮಗೆ ಗುಂಡ್ಲುಪೇಟೆ ಮೈಸೂರು ಊಟಿ ನ್ಯಾಷನಲ್ ಹೈವೇ ಟಚ್ಗಾಗಿರೋ ಅಂಥ ಜಾಗ ಇದು. 5.5 ಎಕರೆ ಬರುತ್ತೆ. ನೋಡಿ ಅಲ್ಲಿ ಏನು ಓಡಾಡ್ತಿದೆ ವೆಹಿಕಲ್, ಅದೇ ನ್ಯಾಷನಲ್ ಹೈವೇ ಟಚ್ಗಾದಂಗೆ 5.5 ಎಕರೆ ಲ್ಯಾಂಡು. ಇದು ಪರ್ಚೇಸಿಂಗ್ ಪ್ರಾಪರ್ಟೀಸು. ಸುತ್ತ ಎಂಟೈರ್ ಬೌಂಡ್ರಿ ಕೂಡ ಫೆನ್ಸಿಂಗ್ ಮಾಡಿದ್ದಾರೆ. ನಿಮ್ಗೊಂದು ಸ್ವಲ್ಪ ಟೀ ಕುಟ್ಟಿದೆ, ತೆಂಗಿದೆ, ಸಪೋಟ ಇದೆ. ಜಾಗ ಮಾತ್ರ ಒಳ್ಳೆ ಅದ್ದೂರಿ ಜಾಗ ಸರ್. ನಿಮಗೆ ರೋಡ್ ಬಿಡ್ತಿಗೆ ಹೆಚ್ಚು ಕಮ್ಮಿ ಒಂದು 350 ಅಡಿ 400 ಅಡಿ ಫ್ರಂಟ್ ಇದೆ ಸರ್. ರೋಡ್ಗೆ ಹೆಚ್ಚು ಕಮ್ಮಿ ಒಂದು 400 ಅಡಿ ಮೇಲಿದೆ ಫ್ರಂಟು. ನೋಡಿ ಇದೇ ನೋಡ್ತಾ ಇದ್ದೀರಾ, ಒಂದಷ್ಟು ಸಪೋಟ ಇದೆ, ಟೀ ಕುಟ್ಟಿದೆ, ತೆಂಗಿದೆ. ನೋಡಿ ಸರ್, ಇದೇನು ನೋಡ್ತಾ ಇದ್ದೀರಾ ಅದೇ ನ್ಯಾಷನಲ್ ಹೈವೇಗೆ ಟಚ್ ಆಗಿರೋಂಥ ಜಾಗ. ತುಂಬ ಚೆನ್ನಾಗಿದೆ. ನೀವು ಚೌಟ್ರಿ ಮತ್ತು ಹೋಟೆಲ್ ಏನು ಬೇಕಾದ್ರೂ ಮಾಡ್ಬೋದು. ನಿಮಗೆ ಕಮರ್ಷಿಯಲ್ ಪೆಟ್ರೋಲ್ ಬಂಕು ಏನು ಬೇಕಾದ್ರೂ ನೀವು ಮಾಡ್ಬೋದು. ಪರ್ಮಿಷನ್ ಅಂತೂ ಪಕ್ಕ ಸಿಗುತ್ತೆ ನಿಮಗೆ, ಲೈಸೆನ್ಸು. ನೀವು ಪ್ರತಿಯೊಂದು ಏನು ಬೇಕಾದ್ರೂ ಮಾಡ್ಬೋದು. ಈ ಲ್ಯಾಂಡ್ ಇದೆ ನಿಮಗೆ ಮೈಸೂರಿಗೆ ಒಂದು 40 ಕಿಲೋಮೀಟ್ರ್ ಬರುತ್ತೆ. ಬ್ಯಾಂಗ್ಳೂರಿಗೆ ಒಂದು 170 ಕಿಲೋಮೀಟ್ರ್ ಬ್ಯಾಂಗ್ಳೂರು ಬರುತ್ತೆ. ಮೈಸೂರಿಗೆ ಒಂದು 40 ಕಿಲೋಮೀಟ್ರ್ ಅಂತರದಲ್ಲಿದೆ, ಬ್ಯಾಂಗ್ಳೂರಿಗೆ 170 ಕಿಲೋಮೀಟ್ರ್ ಅಂತರದಲ್ಲಿದೆ. ಇದು ನಿಮಗೆ ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ. ಜಾಗನೂ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಸರ್. ಇಂಟ್ರೆಸ್ಟ್ ಅವ್ರು ಕಾಲ್ ಮಾಡಿ, ಓನರ್ ಟು ಓನರ್ ಡೈರೆಕ್ಟ್ ಸೆಟ್ಟಿಂಗ್ ಇರುತ್ತೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಜಾಗ ಮಾತ್ರ ತುಂಬ ಅದ್ಭುತ ಆಗಿದೆ. ನಿಮಗೆ ಈ ಥರ 4 ಎಕರೆ 5 ಎಕರೆ ರೇರು ಸಿಗೋದು ನಿಮಗೆ ಗುಂಡ್ಲುಪೇಟೆ ಮತ್ತು ಮೈಸೂರು ನ್ಯಾಷನಲ್ ಹೈವೇಲಿ. ಇದೊಂದು ಲ್ಯಾಂಡು ಮಾರಾಟಕ್ಕಿದೆ ನೋಡಿ. ಇದು 1 ಎಕರೆ ಫರ್ 1 ಎಕರೆಗೆ 1,90,00,000 ಹೇಳ್ತಿದ್ದಾರೆ. ಲೈಟ್ಲಿ ನೆಗೆಸಬಲ್ ಆಗುತ್ತೆ. 1 ಎಕರೆಗೆ 1,90,00,000 ಹೇಳ್ತಿದ್ದಾರೆ. ಲೈಟ್ಲಿ ನೆಗೆಸಬಲ್ ಇದೆ ನೋಡಿ ಸರ್. ಇಂಟ್ರೆಸ್ಟ್ ಅವ್ರು ಕಾಲ್ ಮಾಡಿ, ಡೈರೆಕ್ಟು ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ. ಜಾಗನೂ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಸರ್. ಅಕ್ಕಪಕ್ಕ ಒಳ್ಳೊಳ್ಳೆ ಫ್ಯಾಕ್ಟ್ರಿಗಳು ಕೂಡ ಇದೆ. ಜಮೀನು ಒಳಗಡೆ ಟೀ ಕೂಟು ಆಲ್ರೆಡಿ ಸುಮಾರು ಇದೆ. ಟೀ ಕೂಟ ದುಡ್ಡಾಗುತ್ತೆ ನಿಮಗೆ. ಹೆಚ್ಚು ಕಮ್ಮಿ ಒಂದು 40-50 ಟೀ ಕೂಟ ಇದೆ ನೋಡಿ. ಈ ಥರ ಕಟಿಂಗ್ ಬಂದಿರೋಂಥ ಮರ ನೋಡಿ ಸರ್. ಟೀ ಕೂಟ ಏನು ನೋಡ್ತಾ ಇದ್ದಾರೆ ನೋಡಿ, ಇದೇ ನಿಮಗೆ ಹೆಚ್ಚು ಕಮ್ಮಿ ಸುಮಾರು ದುಡ್ಡಾಗುತ್ತೆ. ಟೀ ಕೂಟ ಎಲ್ಲ ಆಲ್ರೆಡಿ ಕಟಿಂಗ್ ಬಂದಿರೋಂಥ ಮರ ನೋಡಿ ಸರ್. ಲಾಸ್ಟ್ ನಿಮ್ಗೆ ಅಲ್ಲಿ ಏನು ಫೆನ್ಸಿಂಗ್ ಹಾಕಿದೆ ನೋಡಿ, ಅಲ್ಲಿವರೆಗೂ ಬರುತ್ತೆ. ನಿಮಗೆ ಪಕ್ಕದಲ್ಲೇ ಫ್ಯಾಕ್ಟ್ರಿನೂ ಕೂಡ ಇದೆ ನೋಡ್ರಿ. ಆಲ್ರೆಡಿ ಪಕ್ಕದಲ್ಲಿ ಫ್ಯಾಕ್ಟ್ರಿ ಕೂಡ ಇದೆ ನೋಡಿ. ಇದು ನಿಮಗೆ ಒಂಥರ ಇಂಟ್ರೆಸ್ಟಲ್ಲಿ ಏರೋ ಥರ ಬರುತ್ತೆ. ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಆಲ್ರೆಡಿ ಫ್ಯಾಕ್ಟ್ರಿನೂ ಕೂಡ ಮಾಡಿದ್ದಾರೆ. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿರೋಂಥ ಜಾಗ. ಇಂಟ್ರೆಸ್ಟ್ ಅವರು ಕಾಲ್ ಮಾಡಿ, ಡೈರೆಕ್ಟ್ ಓನರ್ ಟು ಓನರ್ ಸೆಟ್ಟಿಂಗ್ ಕೊಡೋಣ. ಇವರು ಫರ್ ಏಕರ್ ಬಂದು 1,90,00,000 ಹೇಳ್ತಿದ್ದಾರೆ. ಲೈಟ್ಲಿ ನೆಗೆಸಬಲ್ ಆಗುತ್ತೆ ನೋಡಿ ಸರ್. ನಿಮ್ಗೆ ಲಾಸ್ಟು ಅಲ್ಲಿ ಜಾಗ ಮಾತ್ರ ನಿಮ್ಗೆ ಒಳ್ಳೆ ಬಾಕ್ಸ್ ಸ್ಟೆಪಲ್ಲಿ ಬರುತ್ತೆ. ತುಂಬ ಚೆನ್ನಾಗಿದೆ ಜಾಗ ನೋಡಿ. ಟೀ ಕೂಟು ಈ ಥರ ಇದೆ. ನಿಮಗೆ ಬ್ಯಾಂಗ್ಳೂರಿಗೆ ಒಂದು 170 ಕಿಲೋಮೀಟ್ರ್ ಅಂತರದಲ್ಲಿದೆ. ಮೈಸೂರಿಗೆ ಒಂದು 40 ಕಿಲೋಮೀಟ್ರ್ ಅಂತರದಲ್ಲಿದೆ ನೋಡಿ ಸರ್. ಅಲ್ಲಿ ಏನು ವೆಹಿಕಲು ಎಲ್ಲ ಓಡಾಡ್ತಾ ಇದೆ, ಅದು ಬಂದು ನಿಮಗೆ ನ್ಯಾಷನಲ್ ಹೈವೇ ಬರುತ್ತೆ ನೋಡಿ. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿರೋ ಜಾಗ ಸರ್. ನಿಮಗೆ ಈ ಥರ ನಿಮಗೆ ಗುಂಡ್ಲುಪೇಟೆ ಟು ಮೈಸೂರು ಹೈವೇಲಿ ನಿಮಗೆ ಒಂದು 4 ಎಕರೆ 5 ಎಕರೆ ಸಿಗೋದು ತುಂಬ ರೇರು. ನಿಮ್ಗೆ 1 ಎಕರೆನೇ ಸಿಗೋಲ್ಲ ನಿಮಗೆ. ಅದರಲ್ಲಿ ಇದು 5.5 ಎಕರೆ ಜಾಗ ಇದೆ ನೋಡಿ. ಇಂಟ್ರೆಸ್ಟ್ ಇರೋರು ಬೇಗ ಕಾಲ್ ಮಾಡಿ, ಡೈರೆಕ್ಟ್ ಓನರ್ ಟು ಓನರ್ ಸೆಟ್ಟಿಂಗ್ ಕೊಡೋಣ. ನೋಡಿ ಸರ್, ಸಪೋಟ ತುಂಬ ಚೆನ್ನಾಗಿ ಫುಲ್ಲ ಬಿಟ್ಟಿದೆ ಫಲ. ಓಕೆ ಸರ್, ಥ್ಯಾಂಕ್ ಯು. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ, ಡೈರೆಕ್ಟ್ ಓನರ್ ಟು ಓನರ್ ಸೆಟ್ಟಿಂಗ್ ಕೊಡೋಣ.